ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸ್ಫೋಟಕವಾಗಿರುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಅನ್ನೋ ಮಾಹಿತಿ ನ್ಯೂಸ್18 ಸಿಕ್ಕಿದೆ. ಪೊಲೀಸರಿಗೆ ಹಾಗಾದ್ರೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಸಾಕ್ಷಿ ಸಿಕ್ಕಿದೆಯಾ? ಇದು ನ್ಯೂಸ್18ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಸ್ವಾಮಿ ಕೊಲೆ ಕೇಸಲ್ಲಿ ಜೈವಿಕ ಸಾಕ್ಷ್ಯಾಧಾರಗಳು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಪೊಲೀಸರು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಈಗ ಮತ್ತೊಂದು ಸ್ಫೋಟಕವಾದಂತ ಸಾಕ್ಷ್ಯ, ಮಹತ್ವದ ಸಾಕ್ಷ್ಯ ಪೊಲೀಸರ ಕೈ ಸೇರಿದೆ ಅನ್ನೋ ಮಾಹಿತಿ ನ್ಯೂಸ್18ಗೆ ಲಭ್ಯವಾಗಿದೆ. ಆ ಮಹತ್ವದ ಸಾಕ್ಷಿ ಏನ್ ಹಾಗಾದ್ರೆ? ಫೋನ್ ನಲ್ಲಿ ಸಿಕ್ಕಿದೆ ಸಾಕ್ಷ್ಯ. ದರ್ಶನ್ ಫೋನ್ ನಲ್ಲಿ, ದರ್ಶನ್ ಹಾಗೇನೆ ಪವಿತ್ರ ಚಾಟಿಂಗ್ ಸೀಕ್ರೆಟ್ ಹಾಗಾದ್ರೆ ಏನು? ನ್ಯೂಸ್18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದು ಶೆಡ್ ನಲ್ಲಿ ಮನಸೋ ಇಚ್ಛೆ ಹಲ್ಲೆ ಮಾಡಿ ಆತನ ಕೊಲೆ ಆಗುತ್ತಲ್ಲ, ಕೊಲೆ ಆದ್ಮೇಲೆ ದರ್ಶನ್ ಚಾಟ್ ಮಾಡಿದ್ರ ಇದೇ ವಿಷಯವಾಗಿ ಪವಿತ್ರಾಗೆ ಮೆಸೇಜ್ ಅನ್ನ ಕಳಿಸಿದ್ರಂತೆ ದರ್ಶನ್. ಇಬ್ಬರ ಮೊಬೈಲ್ಗಳನ್ನು ಕೂಡ FSL ಗೆ ರವಾನೆ ಮಾಡಲಾಗಿದೆ. ಇವೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ. ಆರೋಪಿಗಳ ಮೊಬೈಲ್ ಅನ್ನ ಸೀಸ್ ಮಾಡ್ಕೊಂಡ ಮೇಲೆ ಅದನ್ನೆಲ್ಲ FSL ಗೆ ಕಳಿಸ್ಕೊಟ್ಟಿದ್ದಾರೆ. ಹೈದರಾಬಾದ್ FSL ಗೆ ಪೊಲೀಸರು ಎಲ್ಲರೂ ಮೊಬೈಲ್ ಅನ್ನ ಕಳಿಸಿದ್ದಾರೆ. ಪ್ರಮುಖವಾಗಿ ಸಿಗಬೇಕಾಗಿರೋದು ರೇಣುಕಾಸ್ವಾಮಿ ಮೊಬೈಲ್. ಅದನ್ನ ರಾಜಕಾಲುವೆಗೆ ಎಸೆದಿದ್ದಾರೆ. ಆರೋಪಿಗಳೇ ಒಪ್ಕೊಂಡಿದ್ದಾರೆ. ಅದು ಹುಡುಕಾಟ ಈಗ ನಿರಂತರವಾಗಿ ನಡೀತಾ ಇದೆ. ಇನ್ನೊಂದ್ ಕಡೆ ಆರೋಪಿಗಳ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಥಳಿಸ್ತಿರುವಂತ ವಿಡಿಯೋ, ಕೊಲೆ ಆದ್ಮೇಲೆ ಏನಾಯ್ತು ವಿಡಿಯೋ, ಅವೆಲ್ಲವೂ ಸಿಕ್ಕಿದೆ ಅಂತ ಹೇಳಲಾಗ್ತಿತ್ತಲ್ಲ. ಪ್ರಮುಖವಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡ ಕೊಲೆ ಆದ್ಮೇಲೆ ಚಾಟಿಂಗ್ ಮಾಡಿದ್ದಾರೆ. ಕೊಲೆ ಆದ್ಮೇಲೆ ಪವಿತ್ರಾಗೆ ದರ್ಶನ್ ಫಸ್ಟ್ ಮೆಸೇಜ್ ಅನ್ನ ಕಳಿಸಿದ್ರು, ಅದೆಲ್ಲ ಡಿಲೀಟ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅದನ್ನ FSL ಗೆ ಕಳಿಸಿದ್ದಾರೆ. ಸ್ವಾಮಿ ಕಿಡ್ನಾಪ್ ನಂತರ ಮೆಸೇಜ್ಗಳು ಮಾಡ್ಕೊಂಡಿದ್ರು, ಎಕ್ಸ್ಚೇಂಜ್ ಆಗಿದೆ ಮೆಸೇಜಸ್, ಅದೆಲ್ಲ ಡಿಲೀಟ್ ಆಗಿದೆ. ಆರೋಪಿಗಳ ಜೊತೆ ನಡೆಸಿರುವಂತಹ ಚಾಟಿಂಗ್, ಕೊಲೆ ಬಳಿಕ ಪವಿತ್ರಾಗೂ ದರ್ಶನ್ ಮೆಸೇಜ್ ಕಳಿಸಿದ್ರು ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಈ ಮೆಸೇಜ್ ಕೂಡ ಡಿಲೀಟ್ ಆಗಿದೆಯಂತೆ. ಪವಿತ್ರ ಲ್ಯಾಪ್ಟಾಪ್ ಮಾಹಿತಿ ಶೋಧ ಆಗಿದೆ. ಈ ಲ್ಯಾಪ್ಟಾಪ್ ನಿಂದ ಚಾಟಿಂಗ್ ಮಾಹಿತಿ ಬಹಿರಂಗ ಆಗಿದೆ. ಸ್ಕ್ರೀನ್ ಮಿರರಿಂಗ್ ಮಾಡೋದಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಒಂದ್ ಕಡೆ ಮಹತ್ವದ ವಿಡಿಯೋ ಸಿಕ್ಕಿತ್ತು. ಅದು ಆ ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ವಿನಯ್ ಕಳಿಸಿದ್ದು, ವಿನಯ್ ದರ್ಶನಿಗೆ ಕಳಿಸಿದ್ರು. ಅದೇ ಒಂದು ಮಹತ್ವದ ಸಾಕ್ಷ್ಯ ಆಗುತ್ತೆ ಈ ಕೊಲೆ ಕೇಸಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಈಗ ಚಾಟಿಂಗ್ ಮಾಡಿದ್ದಾರೆ ಅನ್ನೋ ವಿಷಯ ಬಯಲಿಗೆ ಬಂದಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಟೆಕ್ನಿಕಲ್ ಎವಿಡೆನ್ಸ್ ಅಂತ ಸಾಕಷ್ಟು ವಿಡಿಯೋಗಳು ಸಿಕ್ಕಿತ್ತು ಪೊಲೀಸರಿಗೆ, ಅದನ್ನೆಲ್ಲ FSL ಗೆ ಕಳಿಸ್ಕೊಟ್ಟಿದ್ರು. ಅದು ರಿಪೋರ್ಟ್ ಬರಬೇಕು, ಇನ್ನು ವೇಟಿಂಗ್ ಅಲ್ಲಿ ಇದ್ದಾರೆ. ಆ ಮಧ್ಯದಲ್ಲೇ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರೋದು, ದರ್ಶನ್ ಪವಿತ್ರಾಗೆ ಕೊಲೆ ಆದ್ಮೇಲೆ ಚಾಟಿಂಗ್ ಮಾಡಿದ್ರು ಅಂತ ಹೇಳಿ. ಸೊ ಏನೆಲ್ಲ ಚಾಟಿಂಗ್ ಮಾಡಿದ್ರು ಅನ್ನೋ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆಯಾ ಗಂಗಾಧರ್? ಶರ್ಮಿತಾ ಶೆಟ್ಟಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ಬೇರೆ ಬೇರೆ ಮಜಲುಗಳನ್ನ ತನಿಖಾ ಆಯಾಮ ಪಡ್ಕೊಳ್ತಾ ಇದೆ. ಜೊತೆಲಿ ಈ ತನಿಖೆಯ ಸಂದರ್ಭದಲ್ಲಿ ಕೆಲ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಈಗ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ CCTV ಕ್ಯಾಮೆರಾಗಳ ಜೊತೆಯಲ್ಲಿ ಮತ್ತೆ ಆರೋಪಿಗಳ ಏನು ಅವ್ರ ಮೊಬೈಲ್ಗಳಲ್ಲಿ ಸಿಕ್ಕಂತ ಕೆಲ ಎವಿಡೆನ್ಸ್ಗಳೇನಿತ್ತು ಅವೆಲ್ಲ ಸಂಗ್ರಹ ಮಾಡೋ ಜೊತೆಯಲ್ಲಿ ಈಗ ವಿನಯ್ ಮೊಬೈಲಲ್ಲಿ ಒಂದು ಹಲ್ಲೆ ಮಾಡುವಂಥ ವಿಡಿಯೋ ಕೂಡ ಸಿಕ್ಕಿತ್ತು. ಅದು ಪ್ರಮುಖ ಸಾಕ್ಷ್ಯವಾಗಿತ್ತು. ಆದರೆ ಈಗ ಪ್ರಮುಖವಾಗಿ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ, A2 ಆರೋಪಿ ಆಗಿರುವಂಥ ನಟ ದರ್ಶನ್ ಇಬ್ಬರ ಒಂದು ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲ ಸಂದೇಶಗಳು ಕೊಲೆ ಆದಂಥ ನಂತರ ಕೆಲ ಮೆಸೇಜ್ಗಳು ಡಿಲೀಟ್ ಆಗಿರುವಂಥ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಈ ಒಂದು ಮೊಬೈಲಲ್ಲಿ ಏನು ಸಂದೇಶಗಳನ್ನು ಕಳಿಸ್ಕೊಂಡಿದ್ದಾರೆ ಮತ್ತು ಏನು ಅದರಲ್ಲಿ ಮಾತನಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಪಡೆಯುವಂಥ ನಿಟ್ಟಿನಲ್ಲಿ ಈಗ ಅದರ ರಿಟ್ರೀವ್ ರಿಪೋರ್ಟನ್ನು ಪಡೆಯೋಕ್ಕೋಸ್ಕರ ಅವರ ಇಬ್ಬರ ಮೊಬೈಲ್ಗಳನ್ನು ಈಗ ಹೈದರಾಬಾದ್ FSL ಗೆ ಕೂಡ ಕಳಿಸ್ಕೊಟ್ಟಿರುವಂಥ ನಿಟ್ಟಿನಲ್ಲಿ ಈಗ ಅಂದರೆ ಏನು ಪೊಲೀಸರೇ ಕಾಮಾಕ್ಷಿಪಾಳ್ಯ ಪೊಲೀಸರು ಅವರನ್ನ ಈಗ ಅದಕ್ಕೆ ಹೈದರಾಬಾದ್ FSL ಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಹೈದರಾಬಾದ್ FSL ಅಲ್ಲಿ ರಿಪೋರ್ಟ್ ಬಂದ ಬಳಿಕ ಇವರು ಕೊಲೆಯಾದ ನಂತರ ಅಂದರೆ ಕೊಲೆಯಾದಂಥ ಬಳಿಕ ಅಂದರೆ ಇವರೇನು ಅದಕ್ಕೂ ಮುಂಚೆ ಮತ್ತು ಅದಾದ ಬಳಿಕ ಇವರು ಏನು ಮೆಸೇಜ್ಗಳನ್ನ ಮಾಡ್ಕೊಂಡಿದ್ರು ಮತ್ತು ಕಿಡ್ನಾಪ್ ವಿಚಾರವಾಗಿ ಏನಾದರೂ ಅವರು ಡಿಸ್ಕಸ್ ಮಾಡಿದ್ರ, ದರ್ಶನ್ ಏನಾದರೂ ಪವಿತ್ರ ಗೌಡ ಬಗ್ಗೆ ಏನೋ ಡಿಸ್ಕಸ್ ಮಾಡಿ ಅಂದರೆ ಅವರಿಗೆ ಹೇಳ್ಕೊಂಡಿದ್ರ, ಆನಂತರ ಕೊಲೆ ಆದಂಥ ಬಳಿಕ ಇವ್ರೇನು ಚಾಟ್ಸ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಆ ಬಗ್ಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಜೊತೆಯಲ್ಲಿ ಪವಿತ್ರ ಗೌಡ ಒಂದು ಮನೆಯಲ್ಲಿ ಒಂದು ಲ್ಯಾಪ್ಟಾಪ್ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಸ್ಕ್ರೀನ್ ಮಿರರ್ ಮೂಲಕವಾಗಿ ಒಂದಷ್ಟು ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿದ್ದಾರೆ. ಅದಕ್ಕೆ ಸಹಾಯವಾಗಿ ಈಗ CID ಅದೇ ಒಂದು ಟೆಕ್ನಿಕಲ್ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಕೂಡ ಕಳಿಸ್ಕೊಡ್ಲಾಗಿರುವಂಥದ್ದು. ಈಗ ಸ್ಕ್ರೀನ್ ಮಿರರ್ ಮಾಡೋದ್ರ ಮೂಲಕವಾಗಿ ಇವರು ಆ ಒಂದು ಲ್ಯಾಪ್ಟಾಪ್ ಮೂಲಕವಾಗಿ ಬೇರೆ ಅಂದರೆ ಏನು ರೇಣುಕಾಸ್ವಾಮಿ ಜೊತೆ ಅದರಲ್ಲಿ ಕಳಿಸ್ಕೊಟ್ಟಿರುವಂಥ ಒಂದು ಸಂದೇಶಗಳಿರಬಹುದು ಅಥವಾ ಇವರೇನಾದರೂ ಅದರಲ್ಲಿ
ಚಾಟ್ಸ್ ಏನಾದರೂ ಮಾಡಿದಾರಾ, ಮತ್ತೆ ಈ ವಿಚಾರಕ್ಕೆ ಸಂಬಂಧವಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಏನಾದರೂ ಅದರಲ್ಲಿ ಕೆಲ ಎವಿಡೆನ್ಸ್ಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಸ್ಕ್ರೀನ್ ಮಿರರ್ ಮಾಡಿದ್ರೆ ಅದೆಲ್ಲವೂ ಕೂಡ ರಿಟ್ರೀವ್ ಆಗುವಂಥದ್ದು. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಪ್ರಯತ್ನವನ್ನ ಈಗ ಪೊಲೀಸರು ಮಾಡೋಕೆ ಮುಂದಾಗಿದ್ದಾರೆ. ಅದರ ಜೊತೆಯಲ್ಲಿ ದರ್ಶನ್ ಪವಿತ್ರ ಜೊತೆಗೆ ಚಾಟಿಂಗ್ ಮಾಡಿದ್ರೆ ಈ ಕೊಲೆ ವಿಷಯನೇ ಚಾಟಿಂಗ್ ಮಾಡಿದ್ರೆ ಸೊ ಅಲ್ಲಿ ಉದ್ದೇಶಪೂರ್ವಕವಾಗಿ ಕರ್ಕೊಂಡ್ಬಂದಿದ್ದು ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತು, ಅಥವಾ ಅಕಸ್ಮಾತ್ ಆಗಿ ಕೊಲೆ ಆಯಿತು, ಏನೇ ಅಲ್ಲಿ ಕೊಲೆಗೆ ಸಂಬಂಧಪಟ್ಟಂತ ಚಾಟಿಂಗ್ ಆಗಿದ್ರು ಕೂಡ ಈ ಕೇಸ್ಗೆ ಅದು ಎಫೆಕ್ಟಿವ್ ಎಷ್ಟಾಗುತ್ತೆ ಅಂದ್ರೆ ಪೂರಕ ಎಷ್ಟಾಗುತ್ತೆ ಸಾಕ್ಷಿ ಅಂತ ಕನ್ಸಿಡರ್ ಮಾಡೋಕೆ? ಖಂಡಿತವಾಗಿಯೂ ಶರ್ಮಿತಾ, ಅಂದ್ರೆ ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಈಗಾಗಲೇ ಒಂದು ಕಡೆ ವಿಡಿಯೋ ಕೂಡ ಸಿಕ್ಕಿದೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಐ ವಿಟ್ನೆಸ್ ಕೂಡ ಆಗುವಂಥದ್ದು. ಅದರ ಜೊತೆಯಲ್ಲಿ ಈಗ ಏನಾದರೂ ಒಂದು ವೇಳೆ ಏನಾದರೂ ರಿಟ್ರೀವ್ ರಿಪೋರ್ಟ್ ಅಲ್ಲಿ ಏನಾದರೂ ಇವರು ಅಂದ್ರೆ ಕೊಲೆಯ ಮೊದಲು ಮತ್ತೆ ಅದಾದ ಬಳಿಕ ಇವರು ಇದೇ ರೀತಿಯ ಸಂದೇಶಗಳನ್ನ ಮಾಡಿಕೊಂಡು ಕೊಲೆಗೆ ಸಂಬಂಧಪಟ್ಟಂತೆ ಏನಾದರೂ ಇವರು ಮೆಸೇಜ್ಗಳನ್ನ ಮಾಡಿ ಸಾಕ್ಷ್ಯ ನಾಶ ಮಾಡುವಂಥ ನಿಟ್ಟಿನಲ್ಲಿ ಇವರೇನಾದರೂ ಅದರಲ್ಲಿ ಡಿಸ್ಕಸ್ ಮಾಡಿ ಮೆಸೇಜ್ಗಳನ್ನ ಮಾಡಿ ಮತ್ತೆ ತಲೆಮರೆಸಿಕೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನದ ವಿಚಾರಗಳಿಗೆ ಏನಾದರೂ ಅದರಲ್ಲಿ ಆ ಒಂದು ಮೆಸೇಜ್ಗಳನ್ನ ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ಅದು ರಿಟ್ರೀವ್ ರಿಪೋರ್ಟ್ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅದು ಕೂಡ ಕೋರ್ಟ್ಗೆ ಈ ಪೊಲೀಸರು ಅದನ್ನ ಐ ವಿಟ್ನೆಸ್ ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಆರೋಪಿಗಳು ಯಾವೆಲ್ಲ ಮೆಸೇಜ್ಗಳನ್ನ ಮಾಡಿಕೊಂಡು ಇದರಲ್ಲಿ ಈ ರೀತಿ ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಜೊತೆಯಲ್ಲಿ ಇವರು ತಲೆಮರೆಸಿಕೊಳ್ಳೋ ಜೊತೆಯಲ್ಲಿ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ಅದರಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂತೇಳಿ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯವಾಗುತ್ತೆ. ಆರೋಪಿಗಳ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರು ಏನ್ ಮೆಸೇಜ್ಗಳನ್ನ ಮಾಡ್ಕೊಂಡಿದ್ದಾರೆ ಅದು ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಅದು ಕೂಡ ಪ್ರಮುಖ ಸಾಕ್ಷ್ಯ ಬಂದಾಗ ಆರೋಪಿಗಳ ಮೊಬೈಲ್ ಅನ್ನ ಸೀಸ್ ಮಾಡಿ FS ಅಲ್ಲಿ ಕಳಿಸಿದ್ದಾರೆ, ರಿಟ್ರೀವ್ ಮಾಡ್ತಾರೆ ಒಂದು ಪಾರ್ಟ್ ಅದು ಗಂಗಾಧರ್. ಮತ್ತೊಂದ್ ಕಡೆ ಪವಿತ್ರ ಗೌಡ ಮನೆಯಲ್ಲಿ ಲ್ಯಾಪ್ಟಾಪ್ ಸಿಕ್ತು, ಅದರಲ್ಲಿ ಒಂದು ಮಹತ್ವದ ಚಾಟಿಂಗ್ ಸೀಕ್ರೆಟ್ ರಿವೀಲ್ ಆಯ್ತು, ಸ್ಕ್ರೀನ್ ಮಿರರಿಂಗ್ ಮಾಡ್ತಾರೆ ಅಂತ ಬಂತಲ್ಲ, ಆ ಪ್ರೋಸೆಸ್ ಹೆಂಗಿರುತ್ತೆ ಏನದು? ಎಸ್ ಶರ್ಮಿತಾ, ಪ್ರಮುಖವಾಗಿ CID ಒಂದು ಟೆಕ್ನಿಕಲ್ ವಿಂಗ್ ಅಲ್ಲಿ ಅದು ಸ್ಕ್ರೀನ್ ಮಿರರ್ ಇರುವಂತದ್ದು, ಮತ್ತೆ ಅದಕ್ಕೆ ಪಾಸ್ವರ್ಡ್ ಏನು ಕೊಟ್ಟಿರ್ತಾರೆ, ಪಾಸ್ವರ್ಡ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅದನ್ನ ಆರೋಪಿಗಳಿಂದ ಅವ್ರ ಪಾಸ್ವರ್ಡ್ ಅನ್ನ ಪಡೆಯಲಾಗುತ್ತೆ. ಅದು ಸ್ಕ್ರೀನ್ ಮಿರರ್ ಅಂತ ಅಂದ್ರೆ ಅದನ್ನ ಟೆಕ್ನಿಕಲ್ ಒಂದು ಸೆಲ್ಗೆ ಕಳಿಸಿದಂತಹ ಸಂದರ್ಭದಲ್ಲಿ ಅದನ್ನ ಮಿರರ್ ಇಮೇಜ್ ಮಾಡಲಾಗುತ್ತೆ. ಮಿರರ್ ಇಮೇಜ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಲ್ಯಾಪ್ಟಾಪ್ ಅಲ್ಲಿ ಇವರು ಮೇಲ್ ಆಗಿರ್ಬೋದು, ಜಿಮೇಲ್ ಆಗಿರ್ಬೋದು ಅಥವಾ ಮೇಲ್ ಆಗಿರ್ಬೋದು, ಅದರಲ್ಲಿ ವಾಟ್ಸಪ್ ಕನೆಕ್ಟೆಡ್ ಮಾಡುವಂತಹ ವಿಚಾರ ಆಗಿರ್ಬೋದು, ಅದರಲ್ಲಿ ಇವರು ಪಾಸ್ವರ್ಡ್ ಅನ್ನ ಪಡ್ಕೊಂಡು ಒಂದು ವೇಳೆ ಏನಾದರೂ ಆರೋಪಿ ಪಾಸ್ವರ್ಡ್ ಕೊಟ್ಟರೆ ಇವರಿಗೆ ಸುಲಭ ಆಗುತ್ತೆ ಅದೆಲ್ಲ ಕೂಡ ಪಡ್ಕೊಳ್ಳುವಂತಕ್ಕೆ. ಒಂದು ವೇಳೆ ಏನಾದರೂ ಅದನ್ನ ಅಂದ್ರೆ ಪಾಸ್ವರ್ಡ್ ಕೊಡದಿದ್ದ ಸಂದರ್ಭದಲ್ಲಿ ಅದಕ್ಕೆ ಬೇರೆ ರೀತಿಯ ಪಾಸ್ವರ್ಡ್ ಅನ್ನ ಹಾಕೊಂಡು ಮೂಲಕವಾಗಿ ಅದನ್ನ ಓಪನ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಸ್ಕ್ರೀನ್ ಮಿರರ್ ಮಾಡಿದ್ರೆ ಮತ್ತೆ ಮಿರರ್ ಇಮೇಜ್ ಅನ್ನ ಮಾಡಿದ್ರೆ, ಹಿಂದೆ ಇವರು ಯಾವ ರೀತಿ ಮೆಸೇಜ್ಗಳನ್ನ ಮತ್ತೆ ಮೇಲ್ ಮೂಲಕವಾಗಿ ಜಿಮೇಲ್ ಅನ್ನ ನಂಬರ್ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಇವರು ಹಿಂದೆ ಏನಾದರೂ ಒಂದು ವೇಳೆ ಏನಾದರೂ ವಾಟ್ಸಪ್ ಅದರಲ್ಲಿ ಲಾಗಿನ್ ಆಗಿ ಅದನ್ನು ಒಂದು ವೇಳೆ ಏನಾದರೂ ಮೆಸೇಜ್ಗಳನ್ನ ಮಾಡಿದಂಥ ಸಂದರ್ಭ ಎಲ್ಲವೂ ಕೂಡ ಅದರಲ್ಲಿ ಪ್ಲೇ ಆಗುವಂಥದ್ದು. ಆಗ ಅದು ಕೂಡ ಇವರಿಗೆ ಮೊದಲು ಎವಿಡೆನ್ಸ್ ಆಗುವಂಥದ್ದು, ಸ್ಕ್ರೀನ್ ಮಿರರ್ ಮತ್ತೆ ಮಿರರ್ ಇಮೇಜ್ ಕೂಡ ಆಗುವಂಥದ್ದು. ಹೀಗಾಗಿ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಇವು ಕೂಡ ಪ್ರಮುಖವಾಗಿ ಸಾಕ್ಷ್ಯವಾಗುತ್ತೆ ಈ ಒಂದು ವಿಚಾರವಾಗಿ. ಆದರೆ ಈ ಲ್ಯಾಪ್ಟಾಪ್ಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡರ ಪಾಸ್ವರ್ಡ್ ಅನ್ನ ಏನಿದೆ ಅವರು ಆರೋಪಿಯಿಂದ ಈಗ ಪೊಲೀಸರು ಅದನ್ನು ಪಡ್ಕೊಂಡಿದ್ದಾರೆ. ಅದನ್ನ ಈಗ ಸ್ಕ್ರೀನ್ ಮಿರರ್ ಮಾಡುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿದ್ದಾರೆ. ಈಗ CID ಅಧಿಕಾರಿಗಳಿಗೆ ಅಂದ್ರೆ ಟೆಕ್ನಿಕಲ್ ಒಂದು ವಿಂಗ್ ಏನಿದೆ ಆ ವಿಂಗ್ಗೆ ಕಳಿಸುವಂತ ಕೆಲಸವನ್ನ ಈಗ ಪೊಲೀಸರು ಮಾಡಿದ್ದಾರೆ. ಅದರ ಪ್ರೋಸೆಸ್ ಸುಮಾರು ಒಂದು ವಾರದವರೆಗೂ ಕೂಡ ಇರುತ್ತೆ. ಅದು ಆದಷ್ಟು ಬೇಗ ಆಗೋದಿಲ್ಲ, ಅದೆಲ್ಲವೂ ಕೂಡ ಟೆಕ್ನಿಕಲ್ ಒಂದೊಂದೇ ಅದರ ಪ್ರೊಸೀಜರ್ ಕೂಡ ನಡಿಬೇಕಾಗಿರೋದ್ರಿಂದ ಅದ್ರ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಮತ್ತೆ ಈಗ ಹೈದರಾಬಾದ್ ಕಳಿಸಿರುವಂತಹ ಮೊಬೈಲ್ ಏನಿದೆ ಐಫೋನ್ಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಬರೋದು ರಿಪೋರ್ಟ್ ಕೂಡ ಸ್ವಲ್ಪ ತಡವಾಗುವಂಥದ್ದು, ಅಂದ್ರೆ ಒಂದು 15 ಡೇಸ್ ಕೂಡ ಸಮಯ ಬೇಕಾಗುತ್ತೆ. ಅದು ಬಂದಂತಹ ಸಂದರ್ಭದಲ್ಲಿ ಇದರ ಈ ಒಂದು ಕೇಸ್ಗೆ ಈ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಬಹಳ ಮುಖ್ಯವಾಗುತ್ತೆ ಶರ್ಮಿತಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.